ಬೆಳಗ್ಗೆನೆ ಗಾಂಜಾ ಹೊಡಿತಾವ್ರೆ. ಭಕ್ತರ ಅಹವಾಲುಗಳನ್ನು ಸ್ವೀಕರಿಸುತ್ತಿರುವ ನಾಗಾಸಾಧು ಅಘೋರಿ ಬಾಬಾಜಿ ಕೇಳಿಸಿಕೊಳ್ಳುತ್ತಿದ್ದರು. ಸಾಕಷ್ಟು ಜನ ತಮ್ಮ ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಾರೆ. ನಾಗಾಸಾಧು ಬಾಬಾಜಿಗಳ ಆಶೀರ್ವಾದವನ್ನು ತೆಗೆದುಕೊಂಡು ವಾಪಸ್ ಹೊರಡ್ತಾರೆ. ಸೆಕ್ಟರ್ ನಂಬರ್ 23 ಜೂನಾ ಅಖಾಡ ಸೇತುವೆಯ ಮೇಲಿನ ದೃಶ್ಯಗಳು. ಸಾಕಷ್ಟು ಜನ ಈ ಸೇತುವೆ ಮೇಲಿಂದ ಕೂಡ ವೀಕ್ಷಣೆ ಮಾಡ್ತಾ ಇರ್ತಾರೆ. ಈ ಜಾಗ ಬಂದು ಜೂಸಿಯಿಂದ ಹೊರಟವ್ರಿಗೆ ಆರಂಭ ಆಗ್ತದೆ. ಈ ಸೇತುವೆ ಮೇಲಿಂದ 3 ಕಿಲೋಮೀಟ್ರು ಆಪೋಸಿಟ್ ಆ ದಡದಿಂದ ನೋಡ್ಕೊಂಡು ಹೋಗ್ತಾರೆ. ಈ ಸೇತುವೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ 4 ಕಿಲೋಮೀಟರ್ ಇದೆ. 4 ಕಿಲೋಮೀಟರು ಕಾಲ್ನಡಿಗೆ. ಆ ಸೇತುವೆ ಮೇಲೆ ನಡ್ಕೊಂಡು ಹೋಗಬೇಕಾದ್ರೆ ಕಂಡಂಥ ದೃಶ್ಯಗಳು. ಜೂನಾ ಅಖಾಡದ ದೃಶ್ಯಗಳು. ಸಾಕಷ್ಟು ಜನ ಇಲ್ಲಿ ಕಾಲ್ನಡಿಗೆ ಮುಖಾಂತರನೇ ಹೋಗಬೇಕು. ಕಾರ್ಗಳಲ್ಲಿ ಹೊರಟ್ರೆ ವಿಪರೀತ ಟ್ರಾಫಿಕ್ ಆಗುತ್ತೆ. ಇದು ಆರಂಭದ ನದಿ ಸ್ನಾನ. ತ್ರಿವೇಣಿ ಸಂಗಮಕ್ಕೆ ಇಲ್ಲಿಂದ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. 2 ಕಿಲೋಮೀಟ್ರ್ ಕೂಡ ಇದೇ ರೀತಿ ಕ್ರೌಡ್ ಆಗಿರುತ್ತೆ. ಇನ್ನು ಶಾಹಿ ಸ್ನಾನದಂತೂ ಹೇಳೋ ಹಾಗೇ ಇಲ್ಲ, ತುಂಬ ರಶ್ ಇರುತ್ತೆ. ಇದು ಶಾಹಿ ಸ್ನಾನದ ಮುನ್ನ ದಿನ. ಇದು ನದಿಯ ಒಂದು ಬದಿ, ಮತ್ತೊಂದು ಬದಿಗೆ ಸೇತುವೆ ಇದೆ. ಈ ನದಿಯ ತಟದಲ್ಲಿ ನಾಗಾ ಸಾಧುಗಳಿಗಷ್ಟೇ ಅವಕಾಶ ಸ್ನಾನ ಮಾಡಲಿಕ್ಕೆ. ಮತ್ತೊಂದು ಬದಿಯಲ್ಲಿ ಜನಸಾಮಾನ್ಯರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೇತುವೆ ಮೇಲಿಂದ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಸಾಕಷ್ಟು ಜನ ಸೇತುವೆ ಮೇಲಿಂದಲೇ ನೋಡ್ಕೊಂಡು ಹೋಗ್ತಾರೆ. ದಿನ 15, ಸಮಯ 4:30.